ಶಾಸಕ ಗಣೇಶ ಹುಕ್ಕೇರಿ ಇವರ ಪ್ರಯತ್ನದಿಂದ ಹೊಸ ಬೋರ್ವೆಲ್ ಕೊರೆಸುವ ಕಾಮಗಾರಿಗೆ ಚಾಲನೆ. ಎಂಎಲ್ಸಿ ಪ್ರಕಾಶ್ ಹುಕ್ಕೇರಿ ಹಾಗೂ ಶಾಸಕರಾದ ಗಣೇಶ್ ಹುಕ್ಕೇರಿ ಅವರ ವಿಶೇಷ ಪ್ರಯತ್ನದಿಂದ ಚಿಕ್ಕೋಡಿ ಪಟ್ಟಣದ ವಿವಿಧ ವಾರ್ಡ್ಗಳಲ್ಲಿ ಬೋರ್ವೆಲ್ ಕೊರೆಯುವ ಕಾಮಗಾರಿ ನಡೆದಿದ್ದು, ಇಂದು ಪಟ್ಟಣದ ಅಂಬೇಡ್ಕರ್ ನಗರದಲ್ಲಿ ಹೊಸ ಬೋರ್ವೆಲ್ ಕೊರೆಸುವ ಕಾಮಗಾರಿಗೆ ವಿನೋದ್ ಮಾಳಗೆ ಮತ್ತು ಯುವ ನಾಯಕರಾದ ಗಣೇಶ್ ಮೋಹಿತೆ ಅವರು ಚಾಲನೆ ನೀಡಿ ಮಾತನಾಡಿದವರು. ಈ ಭಾಗದಲ್ಲಿ ತೀವ್ರವಾದ ಕುಡಿಯುವ ನೀರಿನ ಸಮಸ್ಯೆ ಇತ್ತು. ಈ ವಿಷಯವನ್ನು ಎಂಎಲ್ಸಿ ಪ್ರಕಾಶ್ ಹುಕ್ಕೇರಿ ಹಾಗೂ ಶಾಸಕ ಗಣೇಶ್ ಹುಕ್ಕೇರಿ ಅವರ ಗಮನಕ್ಕೆ ತರಲಾಗಿತ್ತು. ಅವರ ನಮ್ಮ ಮನವಿಗೆ ತಕ್ಷಣವೇ ಸ್ಪಂದಿಸಿ ಶಾಸಕ ಅನುದಾನದಲ್ಲಿ ಬೋರ್ವೆಲ್ ಕೊರೆಸಲು ಅನುಮತಿ ನೀಡಿದ್ದಾರೆ. ಇದರಿಂದಾಗಿ ಇಂದು ಕಾಮಗಾರಿ ಆರಂಭವಾಗಿದ್ದು, ಸಾರ್ವಜನಿಕರ ಪರವಾಗಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಎಂದರು. ಹಾಗೂ ಎಲ್ಲ ಮುಖಂಡರಿಂದ ಸನ್ಮಾನ್ಯ ಶ್ರೀ ನಮ್ಮ ನಾಯಕರಾದ ಪ್ರಕಾಶಣ್ಣ ಹುಕ್ಕೇರಿ ಹಾಗೂ ಗಣೇಶಣ್ಣ ಹುಕ್ಕೇರಿ ಅವರಿಗೆ ನಾವು ಎಲ್ಲರೂ ಕೂಡಿ ನಾವು ಧನ್ಯವಾದ ಹೇಳಬೇಕಾಗ್ತೈತಿ. ಯಾಕಂದ್ರೆ ಭಾಳ ದಿವಸದಿಂದ ಬೇಡಿಕೆ ಇತ್ತು ಈ ಲೈನ್ಗೆ. ಒಟ್ಟು ನಮಗೆ ವಾರ್ಡ್ದಾಗ ಅಂಬೇಡ್ಕರ್ ನಗರದಾಗ ನಮ್ಗೆ ನೀರ್ದು ಕೊರತೆ ಭಾಳ ಇತ್ತು. ಯಾಕಂದ್ರೆ ಒಮ್ಮೆ ಮಳೆ ಆದ್ರೆ ಮಳೆ ಆಗೋಲ್ಲ, ಬೇಸಿಗೆ ಟೈಮ್ದಾಗ ಒಂದು ನೀರು ಬರ್ತಿತ್ತು, ನೀರು ಬರ್ಲಾಗಿತ್ತು. 15-20 ದಿವಸ ನೀರು ಬರ್ಲಾಗಿತ್ತು. ನಮಗೆ ಎಲ್ಲರೂ ಕೂಡ ಹೋಗಿದ ನಮ್ಮ ಮೆಂಬರ್ ನಮ್ಮ ವಿನೋದ್ ಮಾಳಿಗೆ ಅದೆಲ್ಲ ಹೋಗಿ ಹೇಳಿದ್ವು. ನಾವು ಎಲ್ಲ ಹೇಳಿದ ನಂತರ ನಾವು ಹೇಳಿದಕ್ಕೆ ನಾವು ಮಾತಾಡಿದಕ್ಕೆ ಎಲ್ಲ ಸ್ಪಂದನೆ ಕೊಡಿದರು. ಅವ್ರಿಗೆಲ್ಲರೂ ಹೊತ್ತಿಂದ ನಾ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ಥಳೀಯ ನಿವಾಸಿಯಾದ ಕವಿತಾ ಬಿದರಳಿಕರ್ ಅವರು ಮಾತನಾಡಿ, ಎಂಎಲ್ಸಿ ಪ್ರಕಾಶ್ ಹುಕ್ಕೇರಿ ಹಾಗೂ ಶಾಸಕ ಗಣೇಶ್ ಹುಕ್ಕೇರಿ ಅವರು ನಮ್ಮ ಭಾಗದ ವಿವಿಧ ಅಭಿವೃದ್ಧಿ ಕೆಲಸಗಳಿಗೆ ನಿರಂತರವಾಗಿ ಅನುದಾನ ನೀಡುತ್ತಾ ಬಂದಿದ್ದಾರೆ. ಇಂದು ಬಹುದಿನಗಳ ಬೇಡಿಕೆಯಾಗಿದ್ದ ಬೋರ್ವೆಲ್ ಕಾಮಗಾರಿ ಆರಂಭವಾಗಿದ್ದು ನಮಗೆ ಅತ್ಯಂತ ಸಂತಸ ತಂದಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಹುಕ್ಕೇರಿ ಅವರು ಮತ್ತು ಪ್ರಕಾಶಣ್ಣ ಹುಕ್ಕೇರಿ ಅವರು ನಮ್ಮ ಏರಿಯಾಕ ಅಂಬೇಡ್ಕರ್ ನಗರ ಏರಿಯಾಕ ತುಂಬ ನೀರಿನ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಭಾಳ ನಮಗೆ ಹೆಲ್ಪ್ ಮಾಡಿದಾರ್ರಿ ಈ ಏರಿಯಾಕ. ಇದೇ ರೀತಿ ಮುಂದುವರಿಬೇಕು. ಮತ್ತು ಗಣೇಶ್ ಮೊಹಿತೆ ಅವರು ನಮಗೆ ಭಾಳ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರು ಯಾವಾಗ ಬಂದು ಹೋಗ್ತಿರ್ತಾರೆ. ನಾವು ಏನು ಹೇಳಿದ ಕೆಲಸ ಎಲ್ಲ ಮಾಡ್ತಿರ್ತಾರೋ. ರೋಡಿನ ಅನುಕೂಲ ಆಗಲಿ, ನೀರಿನ ಅನುಕೂಲ ಆಗಲಿ ಎಲ್ಲ ಮಾಡಿದ್ದಾರೆ. ಅವ್ರಿಗೆ ತುಂಬ ಧನ್ಯವಾದಗಳು. ಇದೇ ರೀತಿ ನಮ್ಮ ಏರಿಯಾ ಮುಂದುವರಿಲಿ ಅಂತ ನಾವು ಅವರಿಗೆ ಧನ್ಯವಾದಗಳನ್ನು ಹೇಳ್ತೀವಿ. ಇದೇ ಸಂದರ್ಭದಲ್ಲಿ ರಾಜು ಗುಲಗಂಜಿ, ದೌಲತ್ ಮುಲ್ತಾನಿ, ಚಂದ್ರಕಾಂತ್ ಶಿಂದೆ, ಮುನ್ನಾ ಮುಲ್ಲಾ, ಸಚಿನ್ ಗಟ್ಟಿ, ಜೀತು ರಾಮಪುರೆ, ಅರಿಫ್ ಮುಲ್ಲಾ, ರಾಜು ಮುಲ್ತಾನಿ, ಮೊಹಮ್ಮದ್ ಮುಲ್ತಾನಿ ಹಾಗೂ ಶಾನೂರ್ ಮಮದಾಪುರೆ, ಮಂಜುನಾಥ್ ಮಾಳಿ, ದುರ್ಗಾ ಬಂದಿವಡ್ಡರ್, ವಿಶ್ವನಾಥ್ ಕಿಲಾರೆ, ವಿಕ್ರಮ್ ಭಜಂತ್ರಿ, ಕಲ್ಪನಾ ಕರ್ನೂರೆ, ಸುರೇಖಾ ಶಿಂದೆ, ಲತಾ ಭಜಂತ್ರಿ, ರೇಖಾ ಕಟ್ಟಿಮನಿ, ಸರೋಜಾ ಕಟ್ಟಿಮನಿ, ಅಮೃತಾ ಕಿಲಾರಿ ಸೇರಿದಂತೆ ಇನ್ನಿತರು ಉಪಸ್ಥಿತರಿದ್ದರು.